ಭಾನುವಾರ ಬೆಳ್ಳಂಬೆಳಗ್ಗೆ ಮಳೆ ಮತ್ತು ಸಿಡಿಲು ಬಡಿದು ವ್ಯಕ್ತಿಯೊಬ್ಬ ಮರಣ ಹೊಂದಿರುವ ಘಟನೆ ಪಾವಗಡ ತಾಲೂಕಿನ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಗೇಳಿಯಲ್ಲಿ ಜರುಗಿದೆ. 45 ವರ್ಷದ ಶ್ರೀನಿವಾಸ್ ಎನ್ನುವರೇ ಈ ಒಂದು ಸಿಡಿಲು ಬಡಿದು ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದು, ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಸಿಡಿಲು ಬಡಿದಾಗ ಸಿಡಿಲಿನ ಆಘಾತಕ್ಕೆ ತುತ್ತಾಗಿದ್ದು ತಕ್ಷಣ ಸಂಬಂಧಿಕರು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾದೆ ಆತ ಸಾವನ್ನಪ್ಪಿದ್ದಾನೆ. ಬನ್ನಿ, ಹಾಗಾದರೆ ಈ ಘಟನೆ ಬಗ್ಗೆ ಅವರ ಸಂಬಂಧಿಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮ್ಮನೆಗೂ ಅದು ಕಿಟಕಿ ಮುಖಾಂತರವಾಗಿ ನಮ್ಮ ಅಕ್ಕಂಗೂ ಬೆಳಗು ಹೊಡೆದಾಯ್ತು ರೇವೆ ತಾಲೂಕಲ್ಲಿ. ನಂತರ ಅದು ನಮ್ಮ ಅಣ್ಣನಿಗೆ ಇದಾಯ್ತು ಸರ್. ಅದು ದೇವಸ್ಥಾನ ಪಕ್ಕದಲ್ಲಿ. ಹೇಳಿ, ಮಾತಾಡಿ. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಕೋಡಿಗೇಳಿದವರು. ನಾವು ನಮ್ಮ ಅಣ್ಣನೇ ಇವರು ಶ್ರೀನಿವಾಸ ಅಂತ ದೊಡ್ಡಪ್ಪನ ಮಗ. ಹಾಗಾಗಿ ನಾವು ಆ ಘಟನೆ ಆದಾಗ ಸ್ಥಳದ ಹತ್ರ ನಿಂತ್ವಿ. ಅದು ಒಂದು ಕರೆಂಟಿ ಕಂಬದ ಹತ್ರ ಅದು ಒಂದು ಹೊಡೆದ್ಬಿಟ್ಟು ಅದರಿಂದ ನಮ್ಮನೆ ಪಕ್ಕನೇ ಇರೋದು. ಅಲ್ಲಿಗೆ ಒಂದು ರೆವೆ ತಗ್ಲಿಬಿಟ್ಟು ನಮ್ಮ ಅಕ್ಕಂಗೂ ಸ್ವಲ್ಪ ಬೆಳಕಿಗೆ ತೊಂದರೆ ಆಗಿ ಮತ್ತೆ ನಮ್ಮ ಅಣ್ಣನಿಗೆ ಅದು ಜಾಸ್ತಿ ಇದಾಗಿ ಅದು ಅಲ್ಲಿಂದ ಹಿಡಿದು ನಮ್ಮ ಅಣ್ಣನಿಗೆ ಅದು ಅಂಗಡಿ ಇಟ್ಕೊಂಡಿದ್ದಾರೆ. ಅಂಗಡಿ ಒಳಗೆ ಅದು ರೆವೆ ತಗ್ಲಿಬಿಟ್ಟು ನಮ್ಮ ಅಣ್ಣನಿಗೆ ಅದು ತೊಂದರೆ ಆಗಿದೆ. ಈಗ ಅದು ಸಿಡ್ಲು ಹೊಡೆದಾಗ ನಿಮ್ಮ ಅಣ್ಣವ್ರ ಅಂಗಡಿಯಲ್ಲಿ ಕೂತಿದ್ರ? ಹೊರಗಡೆನೇ ಇದ್ರು. ಹೊರಗಡೆ ಇದ್ರ? ಮುಂದ್ಗಡೆನೇ ಇದ್ರು. ಮುಂದ್ಗಡೆನೇ ಇದ್ರು. ಆ ತಕ್ಷಣಕ್ಕೆ ಅಲ್ಲೂ ಒಂದು 6 ಜನ ಇದ್ರು. ಅದೆಲ್ಲಾನು ಇದಾಗಿ ನಮ್ಮ ಅಣ್ಣನಿಗೆ ತೊಂದರೆ ಆಯ್ತು. ಏನ್ ಕೆಲಸ ಮಾಡ್ತಿದ್ರು ನಿಮ್ಮ ಅಣ್ಣವರು? ಅಂಗಡಿ ಇಟ್ಟಿದ್ದಾರೆ. ಅಂಗಡಿ ಇಟ್ಕೊಂಡವ್ರ? ಹೆಂಡತಿ ಮಕ್ಕಳು? ಹೆಂಡತಿ ಜಯಲಕ್ಷ್ಮಿ ಅಂತ ಮಕ್ಕಳಿದ್ದಾರೆ. ಮತ್ತು ಒಂದು ಗಂಡು ಮಕ್ಕಳೆಲ್ಲ ಏನು ಓದ್ತಾರ? ಅವ್ರ ಹೆಸರು ಹೇಳಿ. 9ನೇ ಕ್ಲಾಸ್ ಓದ್ತಾ ಲಿಖಿತ್ ಕುಮಾರ್ ಅಂತ. ಚಿಕ್ಕ ಹುಡುಗಿ 5 ವರ್ಷ. ಹೆಣ್ಮಗಳು. ಇದು ಘಟನೆ ಆಗಿರೋದು ಎಷ್ಟೊತ್ತಲ್ಲಿ? 8:30 ಸರ್. ಬೆಳಗ್ಗೆ 8:30. ಊರು ಕೊಡಗೇಹಳ್ಳಿ. ಪಾವಗಡ ತಾಲೂಕು. ಅರಸೀಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಓಕೆ. ಈಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರಲ್ವಾ? ಈಗ ಪಾವಗಡ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರ ಅಲ್ಲಿಂದ ಘಟನೆ ಆದ ತಕ್ಷಣ? ಇದೇನು ಟ್ರೀಟ್ಮೆಂಟ್ ಎಲ್ಲ ಕೊಟ್ರಾ? ಎಲ್ಲ ಕೊಟ್ಟಿದ್ದಾರೆ ಸರ್. ಅವ್ರು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಮಾಡಿಬಿಟ್ಟು ಅವರು ಇದೇನೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಡೀತಾ ಇದೆ. ವಯಸ್ಸು ಎಷ್ಟಿದೆ ಅವ್ರಿಗೆ? ಶ್ರೀನಿವಾಸ್ ಅವರು 45. ಮೃತಪಟ್ಟ ದುರ್ದೈವಿಯಾದ ಶ್ರೀನಿವಾಸ್ ಅವರ ಭಾವಚಿತ್ರವನ್ನು ನೀವು ನೋಡಬಹುದಾಗಿದೆ. ಏನೂ ಸುದ್ದಿ ತಿಳಿದ ತಕ್ಷಣ ಪಾವಗಡ ತಾಲೂಕಿನ ತಹಶೀಲ್ದಾರ್ DN ವರದರಾಜು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ವೇಳೆ ಪಾವಗಡ ಕಸ್ಬಾ RI ರಾಜಗೋಪಾಲ್ ಮತ್ತಿತರರು ತಹಶೀಲ್ದಾರ್ಗೆ ಸಾಥ್ ನೀಡಿದ್ದಾರೆ. ಇನ್ನು ಇದೇ ಭಾನುವಾರ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದಲ್ಲಿರುವ ವಿಜಯ ಲಾಡ್ಜ್ನ ಕೆಳಗಡೆ ಇರುವ ಟ್ರಾನ್ಸ್ಫಾರ್ಮ್ಗೆ ಸಿಡಿಲು ಬಡಿದಿದೆ. ಇದರಿಂದ ಟ್ರಾನ್ಸ್ಫಾರ್ಮ್ ಸುಟ್ಟು ಕರಗಲಾಗಿದೆ. ತಕ್ಷಣವೇ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಒಂದು ವೇಳೆ ಬೆಂಕಿ ನಂದಿಸದೇ ಇದ್ದ ಪಕ್ಷದಲ್ಲಿ ಹೆಚ್ಚು ಅನಾಹುತ ಸಂಭವಿಸುತ್ತಿತ್ತು ಎಂಬುದು ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಭಾನುವಾರ ಈ ಒಂದು ಸಿಡಿಲು ಬಡದಿಂದ ವ್ಯಕ್ತಿಯೊಬ್ಬ ಸತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೃತಪಟ್ಟ ಶ್ರೀನಿವಾಸ್ ಅವರ ಧರ್ಮಪತ್ನಿ ಅರಸೀಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದೂರಿನ ಅನ್ವಯ ತಾರಾ ಸಿಂಗ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು FIR ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.